ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಮೊನ್ನೆ ಹಾಕಿದಂತಹ ಕೊರಿಯರ್ಗಳೆಲ್ಲ ಹೋಗಿದೆ ನೋಡಿ. ಅವ್ರು ನನಗೆ ಫೋಟೋ ಕಳಿಸಿದ್ದಾರೆ ನೋಡಿ, ಎಷ್ಟು ಸೇಫ್ ಆಗಿ ಹೋಗಿದೆ. ಕೆಲವರು ಕೇಳ್ತೀರಾ, ನೀವು ಯಾವ ಥರ ಪ್ಯಾಕ್ ಮಾಡಿ ಕಳಿಸ್ತೀರಾ, ಗಿಡ ಸೇಫ್ಟಿಯಾಗಿ ಬರುತ್ತಾ, ಸತ್ತೋಗುತ್ತಾ ಅಥವಾ ಒಣಗೋಗುತ್ತಾ ಅಂತ ಕೇಳ್ತೀರಲ್ಲ. ನೋಡಿ, ನಮ್ಮ ಪ್ಯಾಕಿಂಗ್ ಈ ರೀತಿ ಇರುತ್ತೆ. ಗಿಡಗಳು ನಿಮ್ಮ ಹತ್ರ ಸೇಫ್ ಆಗೂ ಸಹ ತಲುಪುತ್ತೆ. ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವರು ಸಕಲೇಶ್ಪುರದವರು. ಇವರು ಅಷ್ಟೇ ಸೇವಂತಿಗೆ ಗಿಡಗಳನ್ನ ತಗೊಂಡಿದ್ರು ನೋಡಿ. ಅದು ರೀಪಾರ್ಟ್ ಮಾಡಾದ್ಮೇಲೆ ನನಗೆ ವಿಡಿಯೋ ಕಳಿಸಿದ್ದಾರೆ. ಇನ್ನು ಇವರಿಗೆ ಕೊರಿಯರ್ ಹಾಕಿ ನಾನು 1 ವಾರ ಆಗಿದೆ. ನಿನ್ನೆ ಸೋಮವಾರಕ್ಕೆ ಕರೆಕ್ಟಾಗಿ 1 ವಾರ ಆಯಿತು. ಇವರು ನನಗೇನು ಒಂದು ಮೆಸೇಜು ಏನೂ ಹಾಕೇ ಇರಲಿಲ್ಲ. ನಾನು ಇವ್ರಿಗೆ ಗಿಡ ಸಿಕ್ಕಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿರ್ತೀನಿ. ನೀವು ಮೆಸೇಜ್ ಹಾಕಬೇಕು ಅಥವಾ ಗಿಡ ಸಿಕ್ಕಿದೆಯಾ ಸಿಕ್ಕಿಲ್ಲ ಏನಾದರೂ ನನಗೆ ತಿಳಿಸ್ಬೇಕು. ಇವರು ಏನೂ ತಿಳಿಸೇ ಇಲ್ಲ. ಮೊನ್ನೆ ಸೋಮವಾರ ನನಗೆ ಹಂಗಂತಿದ್ದಾರೆ. ಆಮೇಲೆ ನಾನು ಕೊರಿಯರ್ ಹಾಕಿ ಬಂದಮೇಲೆ ಇವ್ರು ಹೇಳಿದ್ರು, ಮೇಡಮ್ ನನಗೆ ಕೊರಿಯರ್ ಬಂದಿಲ್ಲ, ಗಿಡಗಳು ಯಾವಾಗ ಬರುತ್ತೆ. ಒಂದು ಮೆಸೇಜ್ ಹಾಕಿದ್ರು. ನಾನು ತಕ್ಷಣಕ್ಕೆ ಅವರಿಗೆ ಫೋನ್ ಮಾಡಿ ಕೇಳಿದೆ, ನಿಮಗಿನ್ನೂ ಕೊರಿಯರ್ ಬಂದಿಲ್ವಾ ಅಂದಾಗ ಇಲ್ಲ ಅಂದರು. ಆವಾಗ ನಾನು ಮತ್ತೆ ನಮ್ಮ ಕೊರಿಯರ್ ಆಫೀಸ್ ಹತ್ರಕ್ಕೆ ಹೋಗಿ ಅವ್ರ ಹತ್ರ ವಿಚಾರಿಸಿ ಆಮೇಲೆ ಮಂಗಳವಾರ ಕೊಟ್ಟಿರೋದು. ಅಂದರೆ 11 ದಿನಕ್ಕೆ ಇವ್ರಿಗೆ ಕೊರಿಯರ್ ಸಿಕ್ಕಿದೆ. ಅಂದರೆ ಇವ್ರ ಪ್ರಾಬ್ಲಮ್ ಅದು, ಕೊರಿಯರ್ ಅವ್ರ ಪ್ರಾಬ್ಲಮ್ ಅಲ್ಲ, ಇವ್ರ ಪ್ರಾಬ್ಲಮ್ಮು. 11 ದಿನ ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ನಾನು ಅವ್ರಿಗೆ ಹೇಳಿದೆ ಯಾವ ರೀತಿ ಅದು ಗಿಡನ ಜೋಪಾನ ಮಾಡಬೇಕು ಅಂತಲೂ ತಿಳಿಸಿದ್ದೀನಿ. ಈ ಥರ ಎಲ್ಲ ಯಾರು ದಯವಿಟ್ಟು ಮಾಡಬೇಡಿ. 2 ದಿನ 3 ದಿನ ನೋಡಿ, ನಿಮಗೆ ಕೊರಿಯರ್ ಬಂದಿಲ್ವಾ ನನಗೊಂದು ಮೆಸೇಜ್ ಹಾಕಿ, ಇಲ್ಲ ಒಂದು ಫೋನ್ ಆದರೂ ಮಾಡಿ, ನಾನು ವಿಚಾರಿಸ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ. ಸುಮ್ಮನೆ ನೋಡಿ, ನೀವು 10 ದಿನ 11 ದಿನದ ತನಕ ನೀವು ನನಗೆ ತಿಳಿಸ್ತಲೇ ಇದ್ದರೆ, ಲಾಸ್ಟ್ ಮೂಮೆಂಟಲ್ಲಿ ನೀವು ನನಗೆ ತಿಳಿಸಿದ್ರೆ ನಾನು ಏನು ಮಾಡಲಿ ಅವಾಗ. ಅದು ತುಂಬ ರೇರ್ ಕಲರು, ಡಬಲ್ ಪೆಟಲು. ಇನ್ನು ಈ ಗಿಡಗಳು ಶುಭ ಮುರಳಿ ಅಂತ ಬೆಂಗಳೂರವ್ರು ತಗೊಂಡಿದ್ರು ನೋಡಿ. ಅವ್ರ ಗಿಡದಲ್ಲಿ ಹೂವಾಗಿದೆ. ನನಗೆ ಫೋಟೋ ಕಳಿಸಿದ್ದಾರೆ. 4 ಗಿಡ ಏನೋ ಕಳಿಸಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಹೂವು ಸಹ ಆಗಿದೆ. ಅದರಲ್ಲೂ ನೀವು ಯಾವ ದೊಡ್ಡ ಗಿಡ ಕಳಿಸ್ತೀರಾ ಚಿಕ್ಕ ಗಿಡ ಕಳಿಸ್ತೀರಾ ಅಂತ ಎಲ್ಲ ಕೇಳ್ತಿದ್ರಲ್ಲ ನೋಡಿ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದು ಎಷ್ಟು ಹೈಟ್ ಇದೆ ಗಿಡ ಅಂತ. ಇನ್ನು ಈ ಗಿಡಗಳು ಮಂಗಳೂರವ್ರಿಗೆ ಕಳಿಸಿರೋಂತಹ ಗಿಡಗಳು. ಕೆಲವೊಂದೊಂದು ಕಡೆಗೆ ಒಂದೇ ದಿನಕ್ಕೆ ಸಿಗುತ್ತೆ, ಕೆಲವೊಂದು ದಿನಕ್ಕೆ 2 ದಿನ 3 ದಿನಕ್ಕೆ ಸಿಗುತ್ತೆ. ಇವ್ರು ಹೇಳ್ತೀರಾ, ಆ ಗಿಡಗಳು ಬಂದಿದ ತಕ್ಷಣನೇ ಅಕ್ಕ ಗಿಡಗಳನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತೀರಾ. ಇವರು ಹೊನ್ನಾವರದವರು, ರಾಜೇಶ್ವರಿ ಅಂತ ನೋಡಿ. ಅವ್ರಿಗೂ ಅಷ್ಟೇ ನಾನು ರೇರ್ ಕಲರ್ ಕಳಿಸ್ಕೊಟ್ಟಿದ್ದೀನಿ. ಅವರು ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಅಕ್ಕ ಒಂದು ಮೊಗ್ಗು ಬೀಳದೇ ಇರೋ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ದೀರಾ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು ಅಂತಲೂ ಹೇಳ್ತಾಯಿದ್ರು. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಕ್ಕ ಅಂತ ಹೇಳಿದ್ರು. ನಿಮ್ಮ ಚಾನಲ್ಲು ಚೆನ್ನಾಗೆ ಮುಂದೆ ಬೆಳೀಲಿ ಅಂತ ಬಯಸ್ತೀನಿ. ಇನ್ನು ಡೇರೆ ಗಿಡ ಯಾವ ಕಲರ್ ಇದೆ ಫೋಟೋ ಕಳಿಸಿ ವಿಡಿಯೋ ಕಳಿಸಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಹಂಗಾಗಿ ನಾನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ ನೋಡಿ. ಇಷ್ಟು ಕಲರ್ ಇದೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಒಬ್ಬೊಬ್ರಿಗೂ ಫೋಟೋ ವೀಡಿಯೋ ಕಳ್ಸೋಕ್ಕಾಗೋದಿಲ್ಲ. ನನಗೂ ತುಂಬಾ ಕೆಲಸ ಇರುತ್ತೆ, ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ, ಇದು ಇನ್ನೂ ಕೆಲವೊಂದು ಹಳದಿ ಕಲರಲ್ಲೂ ಮಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಮತ್ತು ಗರಿ ಗರಿ ಥರ ಈ ಥರ ಎಲ್ಲ ಚೆನ್ನಾಗಿದೆ ನೋಡಿ. ಇದು ಇವಾಗ ಹೂವುಗಳೆಲ್ಲ ಅರಳ್ತಾ ಇರೋದು. ಇದು ನೋಡಿ ಡಬಲ್ ಕಲರ್ ಇದೆ, ವೈಟು ಮತ್ತು ಒಂಥರ ಪಿಂಕು ಕಡಿಮೆ ಇದೆ, ವೈಟು ಜಾಸ್ತಿ. ಎಷ್ಟು ಕಲರ್ ಇದೆ ಅಷ್ಟೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ 2 ದಿನದ್ದು ವಿಡಿಯೋ ಇರುತ್ತೆ. ಇವತ್ತು ನೋಡಿ ತಿಂಡಿಗೆ ನಾನು ಸ್ವಲ್ಪ ಹಾಗಲಕಾಯಿ ಗೊಜ್ಜು, ದೋಸೆ. ನನಗೆ ಹಾಗಲಕಾಯಿ ಗೊಜ್ಜು ಅಂದರೆ ತುಂಬಾ ಇಷ್ಟ. ಅನ್ನಕ್ಕೂ ನಾನು ಇದೇ ಥರನೇ ಹಾಕೊಂಡು ಕಲ್ಸ್ಕೊಂಡು ತಿಂದ್ಬಿಡ್ತೀನಿ. ಮತ್ತು ರೊಟ್ಟಿ, ಚಪಾತಿ, ದೋಸೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟಪಡೋದಿಲ್ಲ. ಇದನ್ನು ತಿನ್ನಬೇಕು. ಹಾಗಲಕಾಯಿ ತಿಂದರೆ ಎಷ್ಟೇ ಪಿತ್ತ ಇದ್ದರೂ ಎಲ್ಲ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯದು ಹಾಗಲಕಾಯಿ ಪಲ್ಯ. ಅಂದರೆ ಅದು ಏನು ಅಷ್ಟೊಂದು ಕಹಿನೂ ಇರೋದಿಲ್ಲ, ಸಿಂಪಲ್ಲು. ಅದರಲ್ಲೂ ಹಾಗಲಕಾಯಿ ಪಲ್ಯ ಮಾಡೋದು ಸಿಂಪಲ್ಲು. ಅದರಲ್ಲೂ ಇದು ಹೊಸ ಪಾತ್ರೆಯಲ್ಲಿ ಮಾಡಿದ್ದೀನಿ ನೋಡಿ. ಹಾಗಲಕಾಯಿ ಪಲ್ಯನ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಅಂದರೆ ಇಷ್ಟ ಹಾಗಲಕಾಯಿ ಪಲ್ಯ. ಇನ್ನು ನೋಡಿ, ಇದು ಸ್ವಲ್ಪ ದೋಸೆನೂ ಹಾಕಿದ್ದೀನಿ. ಇದಂತೂ ಫಸ್ಟೇ ಊಟ ಆಗೋಗಿರುತ್ತೆ, ಆಮೇಲೆ ನನಗೆ ತಿಂಡಿ ರೆಡಿ ಮಾಡ್ಕೊಳ್ಳೋದು. ಇನ್ನು ನೋಡಿ, ಅದು ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಗಾರ್ಡನಿಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಸೇವಂತಿಗೆ ಗಿಡಗಳೆಲ್ಲ ಇಟ್ಟಿದ್ದೆ, ಅದೆಲ್ಲ ಖಾಲಿ ಆಯಿತು. ಹಾಗಾಗಿ ಅವೆಲ್ಲನೂ ನೋಡಿ ಸ್ವಲ್ಪ ಮಣ್ಣೆಲ್ಲನೂ ಈ ಥರ ಹಿಂಗೆಲ್ಲ ಕೆರೆದ್ಬಿಟ್ಟು ಅದೆಲ್ಲ ಗುಡಿಸಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗಾರ್ಡನಲ್ಲಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಪ್ರತಿದಿನ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ. ಇತ್ತೀಚೆಗಂತೂ ನಾನು ದಿನ ಗಾರ್ಡನ್ ಗುಡಿಸ್ತೀನಿ. ಒಂದೊಂದು ಬೇಷನ್ನಷ್ಟು ನನಗೆ ಕಸ ಸಿಗುತ್ತೆ. ಅದು ಒಣಗಿರೋ ಎಲೆ ಮತ್ತು ಹಳದಿಯಾಗಿರೋ ಎಲೆಗಳೆಲ್ಲ. ಟೆರೆಸಲ್ಲಿ ನಾವು ಗಾರ್ಡನ್ ಮಾಡ್ಕೊಂಡಿರೋರಂತೂ ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು. ಅದೇ ನೆಲದಲ್ಲಾದರೆ ಒಂದಿನ ಗುಡಿಸಿಲ್ಲ ಅಂದ್ರೂ ಅಡ್ಜಸ್ಟ್ ಆಗುತ್ತೆ.
ಅದು ನೀರೆಲ್ಲ ಹಾಕ್ತಿರ್ತೀವಲ್ಲ, ಮಣ್ಣೆಲ್ಲ ಕೆಳಗಡೆ ಬಿದ್ದು ಈ ಥರ ಎಲ್ಲ ಹಂಗೆ ಅಂಟ್ಕೊಂಬಿಟ್ಟಿರು. ಈ ಥರ ಒಂದು ಯಾವುದಾದ್ರೂ ವೇಸ್ಟ್ ಚಾಕಿರುತ್ತಲ್ಲ, ಅದನ್ನು ತಗೊಂಡು ಈ ಥರ ಹಿಂಗೆ ಕೆರೆದ್ರೆ ಅದೆಲ್ಲ ಮಣ್ಣು ಬಂದ್ಬಿಡುತ್ತೆ. ಚಾಕುನ ನಾನು ಮಣ್ಣು ಲೂಸ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲಿ ನಮ್ಮ ಜಾನಿಯವ್ರನ್ನ, ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರು ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಅಲ್ಲಿ ನೋಡಿ ಇವತ್ತೇ ಅರಳಿರೋ ಅಂಥ ಹೂಗಳು ಸ್ವಲ್ಪ ತೋರಿಸಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಸರಿ, ಅವರು ನನಗೆ ಎಷ್ಟೊಂದು ಡೇರೆ ಗೆಡ್ಡೆ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಆ ಗೆಡ್ಡೆಗಳೆಲ್ಲನೂ ಇಡೋಣ ಅಂತ ಪಾಟ್ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಮೊನ್ನೆ ನಾವು ಅದು ಗುರುವಾರ ಗಿಡ ತೊಗೊಂಬಂದಾಗ ಅದು ಗೆಡ್ಡೆಗಳೆಲ್ಲ ತೊಗೊಂಬಂದಿದ್ದು ನನಗೆ ಅವತ್ತು ಇಡೋಕೆ ಆಗಿರಲಿಲ್ಲ. ಅಂದರೆ ಇದನ್ನು 2 ದಿನ ಆದಮೇಲೆ ಇಡ್ತಾ ಇದ್ದೀನಿ. ಅಂದರೆ ಒಂದು ಬಟ್ಟೆನಲ್ಲಿ ನಾನು ಅದು ಗೆಡ್ಡೆಗಳೆಲ್ಲ ಇಟ್ಟು ನೀರು ಹಾಕಿ ಸುತ್ತಿ ಹಂಗೆ ಇಟ್ಟಿದ್ದೆ. ಇವತ್ತು ಇಡ್ತಾ ಇದ್ದೀನಿ. ನೋಡಿ ಇದು ಚೆಂಡು ಹೂವಿನ ಗಿಡ ಎಲ್ಲ ಖಾಲಿಯಾಗಿತ್ತಲ್ಲ, ಆ ಪಾಟೆಲ್ಲ ರೆಡಿ ಮಾಡಿಬಿಟ್ಟು ಆ ಪಾಟಲ್ಲಿ ಇಡ್ತಾ ಇದ್ದೀನಿ. ನೇನು ಆ ಗೆಡ್ಡೆಗಳನ್ನ ಕೊಡಿ ಅಂತ ಕೇಳಲಿಲ್ಲ, ಅದು ಹೂವಿನ ಕಲರ್ ಚೆನ್ನಾಗಿತ್ತು. ಅಲ್ಲಿ ನಾನು ನೋಡ್ತಾ ಇದ್ದೆ. ಮೇಡಮ್ ಈ ಗಿಡ ಬೇಕಾ ಅಂದರು. ನಿಮಗೆ ಬೇಡವಾ ಅಂದಿದ್ದಕ್ಕೆ, ಇಲ್ಲ ನಮಗೆ ಬೇಡ ನೀವು ತಗೊಳ್ಳಿ ಅಂದರು. ಹಾಗಾಗಿ ನಾನು ಆ ಗೆಡ್ಡೆಗಳು ಸುಮಾರು ಗೆಡ್ಡೆಗಳೆಲ್ಲ ತೊಗೊಬಂದಿದ್ದೀನಿ. ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ನಮ್ಮ ಜಾನಿಯವ್ರನ್ನ ನೋಡಿ ಈ ಥರ ಮಣ್ಣಲ್ಲೇ ಮಲ್ಕೋತಾನೆ. ಇವ್ನಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ. ನೋಡಿ ಹೋಗೋ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ. ಎಲ್ಲಿರ್ತೀನೋ ಅಲ್ಲಿ ಇರಬೇಕು ಇವನು. ನಿಮ್ಮನೆ ನಾಯಿಗಳು ಈ ಥರ ಎಲ್ಲ ಮಾಡ್ತವ ನೋಡಿ. ನಮ್ಮ ಜಾನಿ ಯಾವ ಥರ ಕಿತಾಪತಿ ಮಾಡ್ತಾನೆ ನನಗೆ. ಬೆಳ್ಳಗಿರೋದಕ್ಕೂ ಆ ಮಣ್ಣಿಗೂ ಎಲ್ಲ ಕೆಂಪಗಾಗ್ಬಿಟ್ಟಿದ್ದಾನೆ ನೋಡಿ. ಹತ್ರ ಏನೋ ಸೌಂಡ್ ಆಯಿತು, ಅದಕ್ಕೆ ಎದ್ದಿದ್ದಾನೆ. ನೋಡಿ ಇಷ್ಟೊಂದು ಗೆಡ್ಡೆಗಳೆಲ್ಲನೂ ನಾನು ಇವಾಗ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿ ಇಡ್ತೀನಿ. ಅದೆಲ್ಲ ಚೆನ್ನಾಗಿ ಬಂದು ಆಮೇಲೆ ನಾನು ದೊಡ್ಡ ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಈ ಚಿಕ್ಕ ಪಾಟಲ್ಲೇ ಹಾಕಿ ಇಡ್ತಿದ್ದೀನಿ. ಅದರಲ್ಲೂ ಇದನ್ನು ಒಂದೊಂದೇ ಇಡ್ಬೋದು. ನನಗಿವಾಗ ಸಮಯ ಇಲ್ಲ, ತುಂಬ ಕೆಲಸ ಇದೆ. ಹಾಗಾಗಿ ನಾನು ಅಷ್ಟು ಗೆಡ್ಡೆನೂ ಒಂದಕ್ಕೆ ಹಾಕಿ ಇಟ್ಟಿದ್ದೀನಿ. ಅದು ಇನ್ನೂ ಮತ್ತೆ ಚಿಗುರೆಲ್ಲ ಬಂದಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ. ಇದು ಒಂಥರ ಚಿಕ್ಕ ಸೈಜು, ಅಂದರೆ ತುಂಬ ಚೆನ್ನಾಗಿತ್ತು ಕಲ್ಲರು. ನಾನು ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದೆ. ನೋಡಿ ಈ ಕಲ್ಲರು ಚೆನ್ನಾಗಿತ್ತು, ತಗೊಳ್ಳಿ ಅಂದರು. ಹಂಗಾಗಿ ನಾನು ಅದನ್ನು ತಗೊಂಡೆ. ನಾನು ಎಲ್ಲೇ ಹೋದ್ರೂ ನನಗೊಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಲ್ಲ, ಅದೇ ನನಗೆ ಖುಷಿ. ಇವತ್ತು ಸ್ವಲ್ಪ ಈ ಡೇರೆ ಗಿಡಗಳೆಲ್ಲ ಇಟ್ಟು ಮತ್ತು ಇನ್ನು ಅದು ಬೇಡದೇ ಇರೋ ಸೇವಂತಿಗೆ ಗಿಡ ಎಲ್ಲನೂ ತೆಗೆದು ಮತ್ತು ಅದನ್ನು ಸ್ವಲ್ಪ ರೆಡಿ ಮಾಡಬೇಕು. ನೋಡಿ ನಾನು ಅದು ಪಾಟಲ್ಲಿ ಇಡೋಣ ಅಂತ ಅಂದ್ಕೊಂಡೆ, ಅದು ಜಾಸ್ತಿ ಇದೆ ಗೆಡ್ಡೆಗಳು. ಹಂಗಾಗಿ ನಾನು ಈ ಕವರಲ್ಲೇ ಇಡ್ತಾ ಇದ್ದೀನಿ. ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದು ಆಮೇಲೆ ಬೇಕಾದ್ರೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಈ ಕವರಲ್ಲಿ ಇಡ್ತಾ ಇದ್ದೀನಿ. ನೋಡಿ ಅದು ಹೂವು ಈ ಕಲರ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಯಾಕೋ ಸುಮ್ಮನೆ ನೋಡೋಣ ಅಂತ ಅಲ್ಲಿ ಹೋಗಿದ್ದೆ ಅಷ್ಟೇ. ಅವ್ರಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ತಗೊಳ್ಳಿ ಮೇಡಮ್ ಅದು ನಮಗೆ ಬೇಡ ಅಷ್ಟೂ ತಗೊಳ್ಳಿ ಅಂದರು. ಹಂಗಾಗಿ ನಾನು ಅದು ತಗೊಬಂದೆ. ಕೆಲವರು ಈ ಥರ ಚಿಕ್ಕ ಚಿಕ್ಕ ಹೂವನ್ನ ಇಷ್ಟಪಡ್ತಾರೆ, ಕೆಲವರು ದೊಡ್ಡ ದೊಡ್ಡ ಸೈಜಲ್ಲಿರೋವಂಥ ಹೂವನ್ನ ಇಷ್ಟಪಡ್ತಾರೆ. ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ ಇರುತ್ತೆ ಅಲ್ವಾ. ನೋಡಿ ಇವನಿಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಸೇವಂತಿಗೆ ಗಿಡ, ಅದು ಯಾಕೋ ನನಗದು ಬೇಡ ಅನ್ನಿಸ್ತು. ಹಾಗಾಗಿ ಸುಮ್ಮನೆ ನೋಡಿ ಅದು ಪಾಟು ವೇಸ್ಟು. ಹಾಗಾಗಿ ಅದ್ರ ಗಿಡ ತೆಗೆದುಬಿಟ್ಟು ಇವಾಗ ಇದಕ್ಕೆ ವೈಟ್ ಸೇವಂತಿಗೆ ಗಿಡ ಇಡೋಣ ಅಂದ್ಬಿಟ್ಟು ತೆಗೆದಿದ್ದೀನಿ. ನೋಡಿ ನಾನು ಫಸ್ಟು ಯಾವುದೇ ಒಂದು ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಈ ಥರ ಗಾರ್ಡನ್ ವೇಸ್ಟು ತುಂಬಿಸ್ಬಿಟ್ಟೇ ರಿಪಾರ್ಟ್ ಮಾಡೋದು. ನೋಡಿ ಅದರೊಳಗೂ ಎಷ್ಟೊಂದು ಸಸಿಗಳೆಲ್ಲ ಬಿಟ್ಕೊಂಡಿದೆ. ಮತ್ತು ಇನ್ನು ನಾನು ಆ ಗಾರ್ಡನ್ ವೇಸ್ಟ್ ತುಂಬಿಸಿದ್ನಲ್ಲ, ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಮೊನ್ನೆ ಒಬ್ಬರು ನನಗೆ ಉಡುಪಿಯವ್ರು ಕೇಳಿದರು, ಮೇಡಮ್ ನೀವು ಈ ಥರ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಇಡ್ತೀರಾ, ಗಿಡ ಕೊಳ್ತೋಗಲ್ವಾ, ನಮಗೆ ಭಯ ಆಗುತ್ತೆ ಅಂತಿದ್ರಿ. ಏನು ಭಯ ಪಡೋ ಅಂಥದ್ದು ಏನೂ ಇಲ್ಲ. ನೋಡಿ ಈ ಥರ ಫಸ್ಟು ನೀವು ಗಾರ್ಡನ್ ವೇಸ್ಟ್ ಹಾಕಿ ಆಮೇಲೆ ಮಣ್ಣು ಹಾಕಬೇಕು. ನೀವು ಸುಮ್ಮನೆ ಅದ್ರ ಮೇಲೇ ಗಿಡ ಇಟ್ಟರೆ ಬರೋದಿಲ್ಲ, ಕೊಳ್ತೋಗುತ್ತೆ. ಹಂಗಾಗಿ ಫಸ್ಟು ಈ ಥರ ಗಾರ್ಡನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಆಮೇಲೆ ಸ್ವಲ್ಪ ಮಣ್ಣು ಜಾಸ್ತಿ ಹಾಕಬೇಕು. ನೀವು ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ನೀವು ಗಿಡನ ಹಿಡ್ತು ಅಂದರೆ ಆ ಗಿಡ ಅದ್ರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ. ಇದ್ರ ಪಾಡಿಗಿದು ಗೊಬ್ಬರ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ. ಗೊಬ್ಬರ ಕೊಳ್ತಂಗೆಲ್ಲ ಗಿಡ ಬೆಳ್ಕೊಂಡು ಬೇರು ಕೆಳಗಡೆ ಇಳ್ಕೊಳ್ತಾ ಹೋಗುತ್ತಲ್ಲ, ಆವಾಗ ಗಿಡ ಹೆಲ್ದಿಯಾಗಿ ಬರುತ್ತೆ. ಹೆಂಗೆ ಅಂತೀರಾ, ಆ ಗೊಬ್ಬರ ಎಲ್ಲ ಗಿಡದ್ದು ಬೇರು ತಾಕುತ್ತೆ ನೋಡಿ, ಆವಾಗ ಗಿಡ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ರಿಪಾರ್ಟ್ ಮಾಡೋದು. ಯಾವುದೇ ಒಂದು ಗಿಡ ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ನಾನು ಈ ಥರ ಗಾರ್ಡನ್ ವೇಸ್ಟ್ ಹಾಕಿನೇ ರಿಪಾರ್ಟ್ ಮಾಡೋದು. ನಾನು ಎಷ್ಟೇ ಗೊಬ್ಬರ ಮಿಕ್ಸ್ ಮಾಡ್ಕೊಂಡ್ರೂ ಅಷ್ಟೇ ನನಗೇನೋ ಗಾರ್ಡನ್ ವೇಸ್ಟ್ ಹಾಕಿ ರಿಪಾರ್ಟ್ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಇನ್ನು ನೋಡಿ ಇದು ವೈಟ್ ಸೇವಂತಿಗೆ, ಅದು ಚಿಕ್ಕ ಪಾಟಲ್ಲಿ ಇತ್ತಲ್ಲ, ಹಂಗಾಗಿ ಇದನ್ನು ತೆಗೆದುಬಿಟ್ಟು ನಾನು ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ. ಚಿಕ್ಕದಾಗೆಲ್ಲ ಹೂ ಬಿಡುತ್ತಲ್ಲ ಸೇವಂತಿಗೆ ಗಿಡ, ಅದು ನನಗೇನು ಇಷ್ಟ ಆಗಲ್ಲ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ಇದ್ದಾವೆ ಆ ಚಿಕ್ಕ ಚಿಕ್ಕದು, ಅದನ್ನು ತೆಗೆದಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ನೋಡಿ ಇದಕ್ಕೆ ನಾನು ಅದನ್ನು ಶಿಫ್ಟ್ ಮಾಡಿದ್ದೀನಿ. ನಾನು ಕೊಡೋ ಸೇವಂತಿಗೆ ಗಿಡಗಳಲ್ಲಿ ಇದೇ ಥರನೇ ಸಸಿಗಳು ಬಂದಿರುತ್ತೆ ನಿಮಗೆ.
ಇನ್ನು ನೋಡಿ ಹೊಸ ಪಾತ್ರೆಯಲ್ಲಿ ಮುದ್ದೆ ಮಾಡಿದ್ದೀನಿ ಇವತ್ತು. ಅಂದರೆ ಇದು ಹೊಸ ಪಾತ್ರೆಯಲ್ಲಿ ಮುದ್ದೆ ಮಾಡೋದನ್ನು ನಮಗೆ ತಿಳಿಸಿ ಎಂದಿದ್ರು, ಹಂಗಾಗಿ ನೋಡಿ ತಿಳಿಸಿದ್ದೀನಿ. ತರಕಾರಿ ಸಾಂಬಾರು ಮತ್ತು ಅದು ಮುದ್ದೆ. ಒಂದೊಂದು ದಿನ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಆಗಿರೋದಿಲ್ಲ, ಗಾರ್ಡನ್ನಲ್ಲೇ ಕೆಲಸ ಜಾಸ್ತಿ ಇದ್ದಿದ್ದ ದಿನ ಆಗಿರೋದಿಲ್ಲ, ಹಂಗಾಗಿ ಮಧ್ಯಾಹ್ನ ಟೈಮು ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಇದು ಸಂಜೆ ಟೈಮು ನೋಡಿ, ಅದು ಬೆಳಗ್ಗೆಗೆ ಅರಳೋದಕ್ಕೆ ಅಂತ ರೆಡಿಯಾಗಿದೆ. ಇದು ಸಂಜೆ ಬರೋಣ ಅಂತ ಅಂದ್ಕೊಂಡೆ, ಅವತ್ತು ನಾವು ಗಿಡ ಹೊತ್ತು ಸಾಕಾಗಿತ್ತು ನನಗೆ, ಹಂಗಾಗಿ ಬರೋಕ್ಕೆ ಆಗಲಿಲ್ಲ. ಆದರೂ ಬರೋಣ ಅಂತ ಅಂದ್ಕೊಂಡಿದ್ದೆ. ಇದು ಅರಳೋದು ತುಂಬ ಲೇಟ್ ಆಗುತ್ತೆ, ಹಾಗಾಗಿ ನಾನು ಒಬ್ಬಳೇ ಅಂದ್ಬಿಟ್ಟು ಏನು ಹೋಗಲಿಲ್ಲ. ಇನ್ನು ಇದು ಬೆಳಗ್ಗೆಗೆ ನೋಡಿ, ಬೆಳಗ್ಗೆ ಅರಳಿದೆ, ಅಂದರೆ ಶುಕ್ರವಾರಕ್ಕೆ ಅರಳಿದೆ ಇದು. ಹಂಗಾಗಿ ನಾನು ಅದಕ್ಕೆ ಪೂಜೆ ಎಲ್ಲನೂ ಮಾಡಿ ಆಮೇಲೆ ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ರಹ್ಮಕಮಲ ಶುಕ್ರವಾರನೇ ಹೂವು ಹಾರ್ವೆಸ್ಟಿಗೆ ಸಿಕ್ಕಿದೆ, ತುಂಬಾ ಖುಷಿಯಾಯಿತು. ಯಾಕೆಂದರೆ ಅವತ್ತು ಮೊದಲನೇ ಶ್ರಾವಣ ಶುಕ್ರವಾರ, ಒಳ್ಳೆಯದೇ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನು ಪೂಜೆಗೆ ಇಡೋಣ ಅಂದ್ಬಿಟ್ಟು ನಾನು ತಗೊಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ನಾನು ಸಂಜೆ ಪೂಜೆ ಮಾಡೋದು, ಯಾಕೆಂದರೆ ಗಾರ್ಡನಲ್ಲಿ ತುಂಬ ಕೆಲಸ ಇದ್ದಾಗ ನನಗೆ ಬೆಳಗ್ಗೆ ಟೈಮು ವಾರ ಮಾಡೋಕ್ಕೆ ಟೈಮೇ ಆಗಿರೋದಿಲ್ಲ, ಹಾಗಾಗಿ ಸಂಜೆ ಟೈಮೇ ಪೂಜೆ. ನೋಡಿ ಇವಾಗ ಸಂಜೆ ಪೂಜೆ ಮಾಡಿದ್ದೀನಿ. ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ, ಹಾಗಾಗಿ ನಾನು ಅದರಲ್ಲೂ ಬ್ರಹ್ಮಕಮಲನೂ ಅರಳಿತ್ತಲ್ಲ ಅಂದ್ಬಿಟ್ಟು ನೋಡಿ, ನಾನು ಒಂದು ಸ್ವಲ್ಪ ನೈವೇದ್ಯಕ್ಕೆ ಹಣ್ಣೆಲ್ಲ ಇಟ್ಟು ಅದು ಬ್ರಹ್ಮಕಮಲ ಹೂವು ಇಟ್ಟು ಪೂಜೆ ಮುಗಿಸಿದ್ದೀನಿ. ಹೂವು ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತೀರಾ? ನಮ್ಮ ಮಂಜುವ್ರಿಗೂ ಸ್ವಲ್ಪ ಹೂವೆಲ್ಲ ಕೊಟ್ಟು ಕಳಿಸ್ದೆ, ಹಾಗಾಗಿ ನನಗೆ ಹೂವು ಕಡಿಮೆ ಆಗಿದೆ. ಇದು ಬ್ರಹ್ಮಕಮಲ, ಇದು 2ನೇ ಸತಿ ಹರಳಿರೋದು. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ನಮ್ಮ ಗಾರ್ಡನಲ್ಲಿ ಬ್ರಹ್ಮಕಮಲ ಹರಳಿದಾಗ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ದೇವ್ರ ಮನೆ ಅಂತ ಏನು ಸಪ್ರೇಟ್ ಇಲ್ಲ, ಹಂಗಾಗಿ ನೋಡಿ ನಾನು ಅಂದರೆ ದೇವ್ರ ಮೂಲೆಯಲ್ಲೇ ಒಂದು ಟೀಪಾಯಿ ಇಟ್ಟು ಅದ್ರ ಮೇಲೆ ನಾನು ದೇವ್ರನ್ನ ಇಟ್ಟು ನಾನು ಅಲ್ಲೇ ಪೂಜೆ ಮಾಡೋದು. ವಾರ ಎಲ್ಲ ನಂದು ಮುಗಿಯೋಷ್ಟರೊಳಗೆ ಜೋರು ಮಳೆ ಶುರುವಾಯಿತು ನೋಡಿ. ಮಳೆ ಬೇರೆ ನೋಡಿ ಏನು ಮಳೆ ಜಾನಿ. ಈ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.